ಯಾರ್ಯಾರ ಹತ್ರ ವಾಟ್ಸಪ್ ಇದೆ ಇವತ್ತು ನಾನು ಹೇಳುವಂಥ ಒಂದು ಆಪ್ಷನ್ನ ಆನ್ ಮಾಡಿಕೊಡಿ. ಇದನ್ನು ಆನ್ ಮಾಡಿಕೊಂಡ್ರೆ ನಿಮ್ಮ ಒಂದು ವಾಟ್ಸಪ್ನ ಯಾರೂ ಕೂಡ ಹ್ಯಾಕ್ ಮಾಡೋದಕ್ಕಾಗಲ್ಲ. ಇನ್ ಕೇಸ್ ನಿಮ್ಮ ಒಂದು ಫೋನ್ ನಂಬರ್ ಯಾರಿಗಾದರೂ ಗೊತ್ತಾಗಿ ಅವರು ಲಾಗಿನ್ ಮಾಡೋಕ್ಕೆ ಟ್ರೈ ಮಾಡಿದ್ರು ಕೂಡ ಅವರು ಒಂದು ಕೋಡನ್ನು ಎಂಟ್ರಿ ಮಾಡಬೇಕು. ಆ ಕೋಡನ್ನು ಎಂಟ್ರಿ ಹಾಕಲಿಲ್ಲ ಅಂತಂದರೆ ವಾಟ್ಸಪ್ ಬರೋದೇ ಇಲ್ಲ. ಓಕೆ, ನಿಮ್ಮ ಒಂದು ವಾಟ್ಸಪ್ ಓಪನ್ ಮಾಡಿದ್ರು ಆ ಕೋಡ್ ಎಂಟ್ರಿ ಮಾಡಬೇಕು, ಇಲ್ಲಾಂದ್ರೆ ವಾಟ್ಸಪ್ ಓಪನ್ ಆಗೋಲ್ಲ. ಸೊ ಆ ಒಂದು ಸೆಟ್ಟಿಂಗ್ ಯಾವುದು ಅನ್ನೋದನ್ನು ಹೇಳ್ತೀನಿ. ಅದಕ್ಕಿಂತ ಮುಂಚೆ ದಯವಿಟ್ಟು ಯಾರೆಲ್ಲ ನಮ್ಮ ಒಂದು ಫೇಸ್ಬುಕ್ ಪೇಜನ್ನು ಫಾಲೋ ಮಾಡದೆ ನೋಡ್ತಾ ಇದ್ದೀರಾ, ಸೊ ದಯವಿಟ್ಟು ನೋಡ್ತಾರಲ್ಲ ಫಾಲೋ ಮಾಡ್ಕೊಳ್ಳಿ. ಈ ಥರ ಒಳ್ಳೊಳ್ಳೆ ವೀಡಿಯೋಸ್ಗಳು ಪ್ರತಿದಿನ ಆಗ್ತಾ ಇರ್ತೀನಿ, ಮಿಸ್ ಮಾಡ್ಕೊಬೇಡಿ. ಓಕೆ, ಸೊ ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡೋಣ. ನೋಡಿ ಗೈಸ್, ಸೊ ಫಸ್ಟು ಇವಾಗ ನಾನು ಹೇಳುವಂಥ ಆಪ್ಷನ್ನ ನೀವು ಆನ್ ಮಾಡ್ಕೋಬೇಕು ಅಂತಂದರೆ ಫಸ್ಟು ನಿಮ್ಮ ಒಂದು ವಾಟ್ಸಪ್ನ ಓಪನ್ ಮಾಡ್ಕೊಳ್ಳಿ. ನಾನಿವಾಗ ನನ್ನ ಒಂದು ವಾಟ್ಸಪ್ ಓಪನ್ ಮಾಡ್ಕೊಂಡಿದ್ದೀನಿ. ಓಪನ್ ಮಾಡಿಕೊಂಡು ಇಲ್ಲಿ 3 ಡಾಟೆಡ್ ಲೈನ್ ಮೇಲ್ಗಡೆ ಇದೆ ನೋಡಿ, ಸೊ ಜಸ್ಟ್ ಅದ್ರ ಮೇಲೆ ಕ್ಲಿಕ್ನ ಮಾಡಿ. ಅದಾದಮೇಲೆ ನೀವು ಸೆಟ್ಟಿಂಗ್ಸ್ ಆಪ್ಷನ್ ಮೇಲೆ ಕ್ಲಿಕ್ನ ಮಾಡಿ. ಸೆಟ್ಟಿಂಗ್ಸ್ ಆಪ್ಷನ್ ಮೇಲೆ ಕ್ಲಿಕ್ನ ಮಾಡಿದ್ಮೇಲೆ ಸೊ ನಿಮ್ಗೆ ಇಲ್ಲಿ ಒಂದು ಆಪ್ಷನ್ ಬರುತ್ತೆ ಅಕೌಂಟ್ ಅಂತ. ಸೊ ಡೈರೆಕ್ಟ್ ಅಕೌಂಟ್ ಅನ್ನುವಂಥ ಒಂದು ಆಪ್ಷನ್ ಮೇಲೆ ಕ್ಲಿಕ್ನ ಮಾಡಿಕೊಡಿ. ಅಕೌಂಟ್ ಅನ್ನುವಂಥ ಆಪ್ಷನ್ ಮೇಲೆ ಕ್ಲಿಕ್ನ ಮಾಡಿದ್ಮೇಲೆ ನಿಮಗೆ ಇಲ್ಲಿ 2 ಸ್ಟೆಪ್ ವೆರಿಫಿಕೇಷನ್ ಅಂತ ಒಂದು ಆಪ್ಷನ್ ಇದೆ. ಸೊ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ನ ಮಾಡಿ. ಸೊ ಈ ಒಂದು ಆಪ್ಷನ್ನ ನೀವು ಎನೇಬಲ್ ಮಾಡ್ಕೋಬೇಕು. ಇದನ್ನು ಎನೇಬಲ್ ಮಾಡೋದು ಹೇಗೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಎನೇಬಲ್ ಮಾಡೋದಕ್ಕಿಂತ ಮುಂಚೆ ಈ ಒಂದು ಆಪ್ಷನಿಂದ ನಿಮ್ಗೆ ಏನು ಉಪಯೋಗ ಅಂತ ಹೇಳ್ಬಿಡ್ತೀನಿ ನೋಡಿ. ಸೊ ಇದನ್ನು ನೀವು ಎನೇಬಲ್ ಮಾಡಿಕೊಂಡ್ರೆ ಓಕೆ, ಇದನ್ನು ಎನೇಬಲ್ ಮಾಡಬೇಕು ಅಂತಂದರೆ ಒಂದು ಕೋಡ್ ಇಟ್ಕೋಬೇಕು. ಒಂದು ಕೋಡ್ ನಿಮ್ಗೆ ಇಷ್ಟವಾಗಿರುವಂಥ ಒಂದು ಕೋಡನ್ನು ನೀವು ಟೈಪ್ ಮಾಡ್ಕೊಳ್ಳೋದು. ಆ ಕೋಡನ್ನು ನೀವು ಪ್ರತಿ ಸಲ ವಾಟ್ಸಪ್ ಓಪನ್ ಮಾಡಿದಾಗ ಆ ಕೋಡ್ ಎಂಟ್ರಿ ಮಾಡಿದ್ರೆ ಮಾತ್ರ ನಿಮಗೆ ವಾಟ್ಸಪ್ ಓಪನ್ ಆಗೋದು, ಇಲ್ಲ ಅಂತಂದ್ರೆ ಓಪನ್ ಆಗೋಲ್ಲ. ಓಕೆ, ಯಾವುದೇ ಕಾರಣಕ್ಕೂ ನೀವು ಕೊಟ್ಟಿರುವಂಥ ಕೋಡನ್ನು ಮರಿಬಾರ್ದು. ಆಮೇಲೆ ನಿಮ್ಮ ವಾಟ್ಸಪ್ನ ಯಾರಾದರೂ ಲಾಗಿನ್ ಮಾಡೋಕ್ಕೆ ಟ್ರೈ ಮಾಡ್ತು ಅಂತಂದರೆ, ಈಗ ನಿಮ್ಮ ಫೋನಲ್ಲಿ ವಾಟ್ಸಪ್ ಲಾಗಿನ್ ಆಗಿರುತ್ತೆ, ಇನ್ನೊಬ್ಬರು ಬೇರೆ ಫೋನಲ್ಲಿ ಅವ್ರು ಲಾಗಿನ್ ಮಾಡೋಕ್ಕೆ ಟ್ರೈ ಮಾಡ್ತು ಅಂತಂದರೆ OTP ಎಲ್ಲ ತಗೊಂಡು, ಸೊ ಅವರು OTP ಎಲ್ಲ ತಗೊಂಡ್ರೂ ಕೂಡ OTP ಹಾಕಿದ್ಮೇಲೆ ಅವರು ಕೋಡ್ ಎಂಟ್ರಿ ಮಾಡಬೇಕು. ಆ ಕೋಡ್ ಎಂಟ್ರಿ ಮಾಡಿಲ್ಲ ಅಂದರೆ ವಾಟ್ಸಪ್ ಓಪನ್ ಆಗೋಲ್ಲ. ಸೊ ಆದ್ದರಿಂದ ನಿಮ್ಮ ಒಂದು ವಾಟ್ಸಪ್ ಹ್ಯಾಕ್ ಆಗೋದನ್ನು ನೀವು ತಡಿಬೋದು ಈ ಒಂದು ಆಪ್ಷನ್ ಇದೆ. ಸೊ ಇವಾಗ ಇದನ್ನು ಆಪ್ಷನ್ನ ಆನ್ ಮಾಡೋದು ಹೇಗೆ ಅಂತಲೂ ಕೂಡ ತೋರಿಸ್ತೀನಿ. ಆಫ್ ಮಾಡ್ಕೊಳ್ಳೋದು ಬೇಡ ಅಂತಂದರೆ ಆಫ್ ಮಾಡ್ಕೊಳ್ಳೋದು ಕೂಡ ನಾನು ನಿಮಗೆ ತೋರಿಸ್ತೀನಿ. ವೀಡಿಯೋನ ಪೂರ್ತಿ ನೋಡಿ ದಯವಿಟ್ಟು. ಇಲ್ಲಿ ನೀವು ಕೋಡನ್ನು ಮರೆತರೆ ನಿಮ್ಮ ವಾಟ್ಸಪ್ನ ನೀವೇ ಆಕ್ಸೆಸ್ ಮಾಡೋಕ್ಕಾಗಲ್ಲ, ಅದಕ್ಕೋಸ್ಕರ ವೀಡಿಯೋನ ದಯವಿಟ್ಟು ಪೂರ್ತಿ ನೋಡಿ. ಓಕೆ, ಸೊ ನೋಡಿ ಫಸ್ಟ್ ಈ ಥರ ಬರುತ್ತೆ. ಈ ಥರ ಬಂದಮೇಲೆ ನೀವೇನು ಮಾಡಬೇಕು, ಟರ್ನ್ ಆನ್ ಅಂತ ಒಂದು ಆಪ್ಷನ್ ಇದೆ ಕೆಳಗಡೆ ಅಲ್ಲಿ ಗ್ರೀನ್ ಕಲರಲ್ಲಿ. ಸೊ ಜಸ್ಟ್ ಇದ್ರ ಮೇಲೆ ಕ್ಲಿಕ್ನ ಮಾಡಿ. ನೋಡಿ ನಾನು ಅವಾಗಲೇ ಹೇಳಿದ್ನಲ್ಲ ಕೋಡು, ಆ ಕೋಡನ್ನು ನೀವು ಇಲ್ಲಿ ಎಂಟ್ರಿ ಮಾಡಬೇಕು. ಈಗ ನೀವು ಹೆಂಗೆ ಈಗ ಗೂಗಲ್ ಪೇ, ಪೇಟಿಎಮ್ ಇದರಲ್ಲೆಲ್ಲ ಪೇಮೆಂಟ್ ಮಾಡಬೇಕಾದ್ರೆ ಒಂದು ಕೋಡ್ ಇಡ್ತೀರಿ ನೋಡಿ, ಆ ಥರ ಒಂದು ಕೋಡು ನಿಮ್ಗೆ ಇಷ್ಟವಾಗಿರುವಂಥ ಒಂದು ಕೋಡು. ಈಗ ನಾನು ಸದ್ಯಕ್ಕೆ 6 ಡಿಜಿಟ್ ಪಿನ್ ಇರುವಂಥ ಒಂದು ಕೋಡನ್ನ ಇಡಬೇಕು. ಸದ್ಯಕ್ಕೆ ನಾನು ನಿಮ್ಗೆ ಈಸಿ ಆಗಲಿ ಅಂತ ಅಂದ್ಬಿಟ್ಟು ನಾನು 1 2 3 4 5 6 ಅಂತ ಕೊಡ್ತಾಯಿದ್ದೀನಿ. ಓಕೆ, ಕೊಟ್ಟ ತಕ್ಷಣ ಅದು ನೆಕ್ಸ್ಟ್ ಪೇಜಿಗೆ ಬಂತು. ಈಗ ಕನ್ಫರ್ಮ್ ಯುವರ್ ಪಿನ್ ಅಂತ ಕೊಡ್ತಾ ಇದ್ದಾರೆ ಅಂತಂದರೆ, ಸೊ ನಾವು ಆವಾಗಲೇ ಹಾಕಿದ್ವಲ್ಲ ಕೋಡು, ಅದನ್ನು ಮತ್ತೆ ರೀಎಂಟ್ರಿ ಮಾಡಬೇಕು. 1 2 3 4 5 6. ಓಕೆ, ಇದಾದಮೇಲೆ ನೀವು ಸೇವ್ ಮೇಲೆ ಕ್ಲಿಕ್ನ ಮಾಡಬೇಕು. ಸೇವ್ ಮೇಲೆ ಕ್ಲಿಕ್ನ ಮಾಡಿದ್ಮೇಲೆ ಇದು ಆನ್ ಆಗುತ್ತೆ, ಆಯಿತಾ? ಸೊ ಈಗ ಆನ್ ಆಗುತ್ತೆ, ಆನ್ ಆಗಿದೆ. ಈಗ ನಾನು ಬ್ಯಾಕಿಗೆ ಬಂದರೆ 2 ಸ್ಟೆಪ್ ವೆರಿಫಿಕೇಷನ್ ಆನ್ ಆಗಿರುತ್ತೆ. ಈಗ ನಾನು ವಾಟ್ಸಪ್ನ ನಾನು ಕ್ಲೋಸ್ ಮಾಡಿದ್ರೆ ಸಾಕು, ನೋಡಿ ಈ ಥರ ಕೇಳುತ್ತೆ. ವಾಟ್ಸಪ್ ಕ್ಲೋಸ್ ಮಾಡಿಬಿಟ್ಟು ಮತ್ತೆ ಓಪನ್ ಮಾಡಿದ್ರೆ ನಾನು ಆವಾಗಲೇ ಕೋಡ್ ಇಟ್ಕೊಂಡಲ್ಲ ಪಿನ್ನು, ಆ ಕೋಡನ್ನು ಇಲ್ಲಿ ಕೇಳುತ್ತೆ. ನಾನು ಇವಾಗ 1 2 3 4 5 6 ಅಂತ ಹಾಕಿದ್ರೆ ಮಾತ್ರ ನಾನು ವಾಟ್ಸಪ್ ಓಪನ್ ಆಗುತ್ತೆ. ಅರ್ಥ ಆಯಿತಾ? ಆಮೇಲೆ ಇನ್ನೊಂದೇನಪ್ಪ ಅಂತಂದರೆ, ಈ ಸೆಟ್ಟಿಂಗ್ಸಲ್ಲಿ ಅಕೌಂಟಲ್ಲಿ ಹೋಗ್ಬಿಟ್ಟು 2 ಸ್ಟೆಪ್ ವೆರಿಫಿಕೇಷನಲ್ಲಿ ಇಲ್ಲಿ ನೀವು ಇಮೇಲ್ ಐ ಡಿನೂ ಕೇಳುತ್ತೆ ಕೆಲವರಿಗೆ, ಆಯಿತಾ? ಸೊ ನಮ್ಮದು ಇಮೇಲ್ ಐ ಡಿ ನಾನು ಆ್ಯಡ್ ಮಾಡ್ಕೊಂಡಿಲ್ಲ, ಇಮೇಲ್ ಐ ಡಿ ಕೇಳುತ್ತೆ. ಇಮೇಲ್ ಐ ಡಿನ ಎಂಟ್ರಿ ಮಾಡ್ಕೊಳ್ಳಿ. ಆಗ ಇನ್ ಕೇಸ್ ಏನಾದರೂ ನೀವು ಪಿನ್ನನ್ನು ಮರ್ತೋಯ್ತು ಅಂತಂದರೆ ಇಮೇಲ್ ಐ ಡಿ ಮುಖಾಂತರ ನೀವು ಪಿನ್ನನ್ನು ರೀಕವರ್ ಮಾಡ್ಕೋಬೋದು, ಮರ್ತೋಗಿದ್ದರೆ, ಆಯಿತಾ? ಸೊ ಸದ್ಯಕ್ಕೆ ನಾನು ಯಾವುದೇ ಇದು ಇಮೇಲ್ ಐ ಡಿ ಏನೂ ಹಾಕ್ಕೊಂಡಿಲ್ಲ. ಈಗ ಇದನ್ನು ಎನೇಬಲ್ ಮಾಡಿ ತೋರಿಸ್ತೆ ಅಲ್ವಾ? ಈಗ ನಿಮಗೆ ಇದನ್ನೇನಾದರೂ ಈಗ ಪಿನ್ನು ನೀವು ಇಟ್ಕೊಂಡಿರ್ತೀರಲ್ಲ, ಅದು ಚೇಂಜ್ ಮಾಡಬೇಕು ಅನಿಸುತ್ತೆ. ನಾನು ಬೇರೆ ಪಿನ್ ಇಟ್ಕೋಬೇಕು ಅಂತಂದರೆ ಇಲ್ಲೇ ಚೇಂಜ್ ಪಿನ್ ಅಂತಿದೆ ನೋಡಿ, ಇದನ್ನು ಟೈಪ್ ಮಾಡಿ ಇದ್ರ ಮೇಲೆ ಕ್ಲಿಕ್ನ ಮಾಡಿ ಹೊಸ ಪಿನ್ ಇಟ್ಕೋಬೋದು ನೀವು ಬೇಕು ಅಂತಂದರೆ, ಆಯಿತಾ? ಈಗ ಎನೇಬಲ್ ಮಾಡಿಬಿಟ್ಟೆ ಬ್ರೋ, ನಿಮ್ಮ ವೀಡಿಯೋ ನೋಡಿಬಿಟ್ಟು ಇದನ್ನು ನನಗೆ ಆಫ್ ಮಾಡಬೇಕು, ನನಗೆ ಇಷ್ಟ ಇಲ್ಲ ಅಂತಂದರೆ, ಸೊ ಸಿಂಪಲ್ ಮತ್ತೆ ನೀವೇನು ಮಾಡಿ ಅಂತಂದರೆ ಸೇಮ್ ಅದೇ ಪ್ರೊಸೀಜರ್. 3 ಡಾಟೆಡ್ ಲೈನ್ ಮೇಲೆ ಕ್ಲಿಕ್ನ ಮಾಡಿ, ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ನ ಮಾಡಿ, ಅಕೌಂಟ್ ಮೇಲೆ ಕ್ಲಿಕ್ನ ಮಾಡಿ, 2 ಸ್ಟೆಪ್ ವೆರಿಫಿಕೇಷನ್ ಮೇಲೆ ಕ್ಲಿಕ್ನ ಮಾಡಿ. ಇಲ್ಲೊಂದು ಆಪ್ಷನ್ ಬರುತ್ತೆ ಟರ್ನ್ ಆಫ್ ಅಂತ. ಸೊ ಜಸ್ಟ್ ಈ ಟರ್ನ್ ಆಫ್ ಮೇಲೆ ಕ್ಲಿಕ್ನ ಮಾಡಿ, ಟರ್ನ್ ಆಫ್ ಕೊಡಿ. ಆಫ್ ಆಯಿತು. ಈಗ ನಿಮ್ಮ ವಾಟ್ಸಪ್ ಕ್ಲೋಸ್ ಮಾಡಿದ್ರು ಓಪನ್ ಮಾಡಿದ್ರು ಆ ಕೋಡ್ ಕೇಳಲ್ಲ. ಮಾಮೂಲಿ ಮೊದಲಿಂಗೆ ವಾಟ್ಸಪ್ ಓಪನ್ ಆಗ್ತಿತ್ತು ಹಂಗೆ ಓಪನ್ ಆಗುತ್ತೆ. ದಯವಿಟ್ಟು ಗೈಸ್ ಈ ಒಂದು ವೀಡಿಯೋನ ಆದಷ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಎಲ್ರಿಗೂ ಕೂಡ ಶೇರ್ ಮಾಡಿ, ಎಲ್ಲರೂ ಕೂಡ ಇದನ್ನು ಆನ್ ಮಾಡಿಕೊಡಿ. ಯಾಕೆಂತಂದರೆ ನಿಮ್ಮ ಒಂದು ವಾಟ್ಸಪ್ನ ಹ್ಯಾಕ್ ಮಾಡೋದೇ ಈ OTP ಇಂದ ಕೆಲವರು ಹೆಂಗೋ ತಗೊಂಡು ಆನ್ ಮಾಡ್ಕೊಂಡು ಯೂಸ್ ಮಾಡ್ತಾ ಇರ್ತಾರೆ. ಸೊ ಹಾಗಾಗಿ ಅದನ್ನು ತಡಿಬೇಕು ಅಂತಂದರೆ ನೀವು ಇದನ್ನು ಆನ್ ಮಾಡಿಕೊಂಡ್ರೆ ನಿಮ್ಮ ವಾಟ್ಸಪ್ಪು ತುಂಬ ಸೇಫಾಗಿರುತ್ತೆ. ವಾಟ್ಸಪ್ಪಲ್ಲಿ OTP ಹಾಕಿದ್ರು ಕೂಡ ನಿಮ್ಮ ಕೋಡ್ ಗೊತ್ತಿರಬೇಕಲ್ಲ ಅವ್ರಿಗೆ. ಕೋಡ್ ಗೊತ್ತಿಲ್ಲದವ್ರು ಹೆಂಗೆ ಓಪನ್ ಮಾಡೋಕ್ಕೆ ಸಾಧ್ಯ ಅಲ್ವಾ? ಸೊ ಅದರಿಂದ ತುಂಬ ಸೆಕ್ಯೂರ್ ಆಗುತ್ತೆ. ನಾನಂತೂ ವಾಟ್ಸಪ್ಪಲ್ಲಿ ಇದನ್ನು ಎನೇಬಲ್ ಮಾಡ್ಕೊಳ್ತೀನಿ. ಸೊ ನೀವು ಕೂಡ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಮ್ಮ ಪೇಜನ್ನು ಫಾಲೋ ಮಾಡೋದನ್ನು ಮರಿಬೇಡಿ. ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಲವ್ ಯು ಆಲ್.